ತಿಳುವಳಿಕೆ ಮತ್ತು ಶಾಂತಿ. ಪ್ರಪಂಚವು ಇಂದು ವೇಗವಾಗಿ ಬದಲಾಗುತ್ತಿರುವ ಸಂದರ್ಭದಲ್ಲಿ ಮಾನವನ ಜೀವನದಲ್ಲಿ ತಿಳುವಳಿಕೆ ಮತ್ತು ಶಾಂತಿ ಎಂಬ ಮೌಲ್ಯಗಳ ಅಗತ್ಯತೆ ಅತ್ಯಂತ ಮಹತ್ವ ಪಡೆದಿದೆ. ಜಗತ್ತಿನ ಅನೇಕ ಭಾಗಗಳಲ್ಲಿ ಯುದ್ಧ, ಅಸಹಿಷ್ಣುತೆ, ದ್ವೇಷ, ಭೇದ ಭಾವಗಳು ಹೆಚ್ಚುತ್ತಿರುವಾಗ ಇವುಗಳಿಗೆ ಪರಿಹಾರವಾಗಿ ತಿಳುವಳಿಕೆ ಮತ್ತು ಶಾಂತಿಯ ಸಂದೇಶವನ್ನು ಸಾರುವ ದಿನಗಳ ಆಚರಣೆ ಬಹು ಮುಖ್ಯವಾಗಿದೆ. ತಿಳುವಳಿಕೆ ಮತ್ತು ಶಾಂತಿ ದಿನವು ಮಾನವ ಕುಲಕ್ಕೆ ಪರಸ್ಪರ ಗೌರವ, ಸಹಾನುಭೂತಿ ಮತ್ತು ಸಹ ಬಾಳ್ವೆಯ ಮಹತ್ವವನ್ನು ನೆನಪಿಸುವ ದಿನವಾಗಿದೆ. ತಿಳುವಳಿಕೆ ಎಂದರೆ ಕೇವಲ ಜ್ಞಾನವಲ್ಲ, ಅದು ಇತರರ ಭಾವನೆಗಳು, ಸಂಸ್ಕೃತಿ, ಭಾಷೆ, ನಂಬಿಕೆಗಳನ್ನು ಅರಿತು ಅವುಗಳಿಗೆ ಗೌರವ ನೀಡುವ ಮನೋಭಾವ. ಪ್ರತಿಯೊಬ್ಬ ವ್ಯಕ್ತಿಯು ವಿಭಿನ್ನ ಹಿನ್ನೆಲೆಯಿಂದ ಬಂದಿರುವುದನ್ನು ಮನಗಂಡು ಅವರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವೇ ನಿಜವಾದ ತಿಳುವಳಿಕೆ. ಇಂತಹ ತಿಳುವಳಿಕೆ ಬೆಳೆದಾಗ ದ್ವೇಷ ಕಡಿಮೆಯಾಗುತ್ತದೆ, ಸಂವಾದ ಹೆಚ್ಚುತ್ತದೆ ಮತ್ತು ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರ ಸಾಧ್ಯವಾಗುತ್ತದೆ. ಶಾಂತಿ ಎಂಬುದು ಯುದ್ಧವಿಲ್ಲದ ಸ್ಥಿತಿ ಮಾತ್ರವಲ್ಲ, ಅದು ಮನಸ್ಸಿನ ನೆಮ್ಮದಿ, ಸಮಾಜದಲ್ಲಿ ಸೌಹಾರ್ದತೆ ಮತ್ತು ರಾಷ್ಟ್ರಗಳ ನಡುವಿನ ಸಹಕಾರವನ್ನು ಒಳಗೊಂಡಿವೆ. ಶಾಂತಿ ಇರುವಾಗಲೇ ಅಭಿವೃದ್ಧಿ ಸಾಧ್ಯ. ಶಿಕ್ಷಣ, ಆರೋಗ್ಯ, ವಿಜ್ಞಾನ, ಕಲೆಗಳ ಬೆಳವಣಿಗೆ ಶಾಂತಿಯ ವಾತಾವರಣದಲ್ಲೇ ಅರಳುತ್ತದೆ. ಆದ್ದರಿಂದ ಶಾಂತಿ ಕಾಪಾಡುವುದು ಸರ್ಕಾರಗಳ ಹೊಣೆ ಮಾತ್ರವಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೂ ಹೌದು. ತಿಳುವಳಿಕೆ ಮತ್ತು ಶಾಂತಿ ದಿನದ ಆಚರಣೆಯ ಉದ್ದೇಶ ಜನರಲ್ಲಿ ಜಾಗೃತಿ ಮೂಡಿಸುವುದು. ಶಾಲೆ ಕಾಲೇಜುಗಳಲ್ಲಿ ಭಾಷಣ, ಪ್ರಬಂಧ ಸ್ಪರ್ಧೆ, ಚರ್ಚೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಶಾಂತಿಯ ಮೌಲ್ಯಗಳನ್ನು ಬೆಳೆಸಬಹುದು. ಕುಟುಂಬದಲ್ಲಿಯೇ ಮಕ್ಕಳಿಗೆ ಸಹನೆ, ಕ್ಷಮೆ, ಪರಸ್ಪರ ಗೌರವದ ಪಾಠಗಳನ್ನು ಕಲಿಸುವುದರಿಂದ ಶಾಂತಿಯ ಬೀಜ ಬಿತ್ತಬಹುದು. ಸಾಮಾಜಿಕ ಮಾಧ್ಯಮಗಳನ್ನು ಸಹ ಧನಾತ್ಮಕ ಸಂದೇಶಗಳಿಗಾಗಿ ಬಳಸಿದರೆ ಅದರ ವ್ಯಾಪ್ತಿ ಅಪಾರವಾಗಿರುತ್ತದೆ. ಇಂದಿನ ಯುಗದಲ್ಲಿ ಸಣ್ಣ ವಿಷಯಗಳಿಗೂ ಸಂಘರ್ಷ ಉಂಟಾಗುತ್ತದೆ. ಇಂತಹ ಸಂದರ್ಭದಲ್ಲಿ ತಾಳ್ಮೆ, ಸಂವಾದ ಮತ್ತು ಪರಸ್ಪರ ತಿಳುವಳಿಕೆಯೇ ಪರಿಹಾರ. ನಾವು ಇತರರ ತಪ್ಪುಗಳನ್ನು ಕ್ಷಮಿಸುವ ಗುಣವನ್ನು ಬೆಳೆಸಿಕೊಂಡರೆ ನಮ್ಮೊಳಗಿನ ಶಾಂತಿಯು ವೃದ್ಧಿಯಾಗುತ್ತದೆ. ವ್ಯಕ್ತಿಯ ಮನಸ್ಸಿನಲ್ಲಿ ಶಾಂತಿ ಇದ್ದಾಗ ಮಾತ್ರ ಸಮಾಜದಲ್ಲಿಯೂ ಶಾಂತಿ ಸಾಧ್ಯ. ಅಂತಿಮವಾಗಿ, ತಿಳುವಳಿಕೆ ಮತ್ತು ಶಾಂತಿಯ ದಿನವು ಒಂದು ದಿನದ ಆಚರಣೆಯಲ್ಲಿಯೇ ಸೀಮಿತವಾಗಬಾರದು. ಅದರ ಸಂದೇಶವನ್ನು ನಾವು ಪ್ರತಿದಿನದ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ವಸುದೈವ ಕುಟುಂಬಕಂ ಎಂಬ ಭಾವನೆಯೊಂದಿಗೆ ಎಲ್ಲರೂ ಒಂದೇ ಕುಟುಂಬದಂತೆ ಎಂಬ ದೃಷ್ಟಿಯಿಂದ ಬದುಕಿದಾಗ ಈ ಜಗತ್ತು ನಿಜವಾದ ಶಾಂತಿಯ ತಾಣವಾಗುತ್ತದೆ. ವಿಶ್ವವೇ ಸಂಘರ್ಷದಲ್ಲಿ ತೊಡಗಿದಾಗ ಇಂತಹ ಸಂದರ್ಭದಲ್ಲಿ ಶಾಂತಿ ಮತ್ತು ಸಹಬಾಳ್ವೆ ಜೀವನದ ಮಾನವರೆಲ್ಲರ ಗೀತೆಯಾಗಲೆಂದು ಆಶಿಸುತ್ತಾ ಈ ಪ್ರಬಂಧವನ್ನು ಮುಗಿಸುತ್ತಿದ್ದೇನೆ. ಕೇಳಿದ್ದಕ್ಕಾಗಿ, ನೋಡಿದ್ದಕ್ಕಾಗಿ ಧನ್ಯವಾದಗಳು.